ಎಲ್ರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬವನ್ನು ಮುಗಿಸ್ಕೊಂಡು ನೀವೆಲ್ಲರೂ ಗೌರಿ ಗಣೇಶ ಹಬ್ಬಕ್ಕೆ ರೆಡಿ ಮಾಡಿಕೊಡ್ತಾ ಇರ್ಬೋದಲ್ವಾ. ಒಂದು 5 ನಿಮಿಷ ಟೈಮ್ ತೊಗೊಂಡು ಈ ವಿಡಿಯೋ ನೋಡ್ಕೊಂಡು ಹೋಗಿ. 3 ಕಲರ್ ಹತ್ತಿ ಎಳೆಗಳು, ದಾರ, ದಪ್ಪ ದಾರ, ಕುಂದನ್ನು, ಪರ್ಲು, ಫೆವಿಕಾಲು, 1 ಸೆಂಟಿಮೀಟರ್ ಕಾರ್ಡು, ಪೇಪರು, ಕತ್ತರಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಇವತ್ತು ಒಂದು ಹತ್ತಿ ಹಾರವನ್ನು ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. 3 ಕಲರ್ ಹತ್ತಿ ಎಳೆಗಳನ್ನು ತೆಗೆದುಕೊಂಡಿದ್ದೀನಿ. ಯೆಲ್ಲೋ ಕಲರು, ಅದರ ಪಕ್ಕದಲ್ಲಿ ವೈಟು. ಈಗ 3 ಕಲರ್ ಹತ್ತಿ ಎಳೆಗಳನ್ನು ಒಂದರ ಪಕ್ಕ ಒಂದು ಜೋಡಿಸ್ತಾ ಇದ್ದೀನಿ. 3ನೇ ಕಲರು 2 ಆಯಿತು. ಈ ರೀತಿ ನೀಟಾಗಿ ಒಂದರ ಪಕ್ಕ ಒಂದು ಜೋಡಿಸ್ಕೊಂಡು ತುದಿಯಲ್ಲಿ ಎಲ್ಲವನ್ನೂ ಸೇರಿಸಿ ದಾರದಿಂದ ಗಂಟು ಹಾಕ್ತಾ ಇದ್ದೀನಿ. ಇವಾಗ ಎಲ್ಲ ಎಳೆಗಳನ್ನು ಕೂಡ ಒಂದರ ಪಕ್ಕ ಒಂದು ಬರೋ ಹಾಗೆ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸಿಕೊಂಡು ಆದಮೇಲೆ ಎಲ್ಲವನ್ನು ಸೇರಿಸಿ 3 ಕಾಲಿನ ಜಡೆ ಹಾಕ್ಕೋಬೇಕು. ಇದು ನಿಮಗೆಲ್ರಿಗೂ ಗೊತ್ತಿದೆ. ಸ್ವಲ್ಪ ಲೂಸಾಗಿ ಜಡೆಯನ್ನು ಹಾಕ್ಕೋಬೇಕು. ಹತ್ತಿಗೆ ಬಣ್ಣ ಹಾಕೋದು ಹೇಗೆ ಮತ್ತು ಅದರಿಂದ ಎಳೆ ತೆಗೆಯೋದು ಹೇಗೆ ಎಲ್ಲವನ್ನು ಕೂಡ ನಾನು ನನ್ನ ಹಿಂದಿನ ವರ್ಷದ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸಿಕೊಟ್ಟಿದ್ದೀನಿ. ಒಂದೇ ವಿಡಿಯೋದಲ್ಲಿ ಹತ್ತಿಗೆ ಬಣ್ಣ ಹಾಕೋದು ಮತ್ತು ಎಳೆ ತೆಗೆಯೋದು ಎರಡನ್ನೂ ಕೂಡ ತೋರಿಸಿಕೊಟ್ಟಿದ್ದೀನಿ. ನಿಮಗೆ ಬೇಕನ್ನಿಸಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ನೋಡ್ಬೋದು. ಇವಾಗ ಲೂಸಾಗಿ ಜಡೆ ಹಾಕಿ ತುದಿಯಲ್ಲಿ ಪುನಃ ಎಲ್ಲವನ್ನು ಸೇರಿಸಿ ಗಂಟು ಹಾಕ್ತಾ ಇದ್ದೀನಿ. ಜಡೆ ಹಾಕೋದು ನಿಮಗೆಲ್ರಿಗೂ ಗೊತ್ತಿರುತ್ತೆ. ಇವಾಗ ದಾರ, ಎಕ್ಸ್ಟ್ರಾ ಉಳಿದಿರುವಂಥ ಎಳೆ ಕಟ್ ಮಾಡಿ ತೆಗಿತಾ ಇದ್ದೀನಿ. ಜಡೆ ರೆಡಿ ಆಯಿತು. ಇವಾಗ ಎರಡೂ ತುದಿಯಲ್ಲಿ ಸೇರಿಸಿ ಫೆವಿಕಾಲ್ ಹಾಕಿ ಅಂಟಿಸ್ತಾ ಇದ್ದೀನಿ. ಇದೇ ರೀತಿ ಡಿಸೈನ್ ನಾನು ನನ್ನ ಹಿಂದಿನ 2-3 ವಿಡಿಯೋಗಳಲ್ಲಿ ಈಗಾಗಲೇ ಮಾಡಿ ತೋರಿಸಿಕೊಟ್ಟಿದ್ದೀನಿ. 1 ಸೆಂಟಿಮೀಟರ್ ಕಾರ್ಡನ್ನು ತೆಗೆದುಕೊಂಡು ಹೂ ಸೈಜನ್ನು ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು ಚಿಕ್ಕ ಹೂವನ್ನು ಮಾಡಿ ಮಧ್ಯದಲ್ಲಿ ಇಟ್ಟಿದ್ದೀನಿ. ಪೇಪರ್ ಅಥವಾ KG ಕಾರ್ಡ್ಬೋರ್ಡ್ ಫೆವಿಕಾಲ್ ಅಂಟಿಲ್ಲ. ಸ್ವಲ್ಪ ಟೈಮ್ ಕೊಡಬೇಕು, ಕೊಟ್ಟಿಲ್ಲ ನಾನು, ಬೇಗ ತೆಗಿತಾ ಇದ್ದೀನಿ, ಅಂಟಿಲ್ಲ ಇನ್ನು. KG ಕಾರ್ಡ್ಬೋರ್ಡ್ ಅಥವಾ ದಪ್ಪ ಶೀಟ್ ತೆಗೆದುಕೊಂಡು ಅದೇ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ 3 ಎಳೆ ದಪ್ಪ ದಾರವನ್ನು ತೆಗೆದುಕೊಂಡು ಪ್ರತಿಯೊಂದು ದಾರಕ್ಕೂ 5 ಪರ್ಲ್ ಪೋಣಿಸಿದ್ದೀನಿ. ತುದಿಯಲ್ಲಿ ಪರ್ಲ್ ಜಾರಿ ಹೋಗದೇ ಇರೋ ಹಾಗೆ
ಸ್ವಲ್ಪ ದೊಡ್ಡ ಗಂಟನ್ನು ಹಾಕ್ಕೊಂಡಿದ್ದೀನಿ. ನೀಟಾಗಿ ಇದೇ ರೀತಿ ಜೋಡಿಸ್ಕೊಂಡು ಕೆಳಭಾಗದಲ್ಲಿ ಪೇಪರ್ನ ಇಟ್ಟು ಮೇಲ್ಭಾಗದಲ್ಲಿ ದಾರ ಬರೋ ಹಾಗೆ ಇಟ್ಬಿಟ್ಟು ಫೆವಿಕಾಲನ್ನು ಚೆನ್ನಾಗಿ ಹಾಕಿ ಹೂವನ್ನು ಅದ್ರ ಮೇಲೆ ಇಡಬೇಕಾಗತ್ತೆ. ಹೂವು ಇನ್ನೂ ಅಂಟಿಲ್ಲ. ಯಾವ ಕೆಲಸನಾದ್ರು ಅರ್ಜೆಂಟ್ ಮಾಡೋಕ್ಕೆ ಹೋದರೆ ಇದೇ ರೀತಿ ಎಡವಟ್ಟಾಗುತ್ತಲ್ವ. ಅಂಟಿಲ್ಲ ನೋಡಿ, ಆಗಲೇ ಇಟ್ಟಿದ್ದೀನಿ. ಅಂಟು ಅಷ್ಟು ಟೈಮ್ ಕೊಟ್ಟಿಲ್ಲ. ಚೆನ್ನಾಗಿ ಹೂವು ಅಂಟಿದ ಮೇಲೆ ಕೆಳಭಾಗಕ್ಕೆ ಅಂಟಿದ ಮೇಲೆ ಪುನಃ 5 ಪರ್ಲ್ ಪೋಣಿಸ್ಕೋಬೇಕು. ಈಗ ಮಾಡಿದ್ದೀನಿ, ಇದೇ ರೀತಿ ಮಾಡಿದ್ದೀನಿ. ಎಲ್ಲವನ್ನು ಪೋಣಿಸಿದ್ದೀನಿ. 3 ದಾರವನ್ನು ಸೇರಿಸಿ ಗಂಟು ಹಾಕಿದ್ದೀನಿ. ಹೂ ಚೆನ್ನಾಗಿದ್ದು ಅಂಟಿದ ನಂತರ ಕೆಳಭಾಗದಲ್ಲಿ ಪರ್ಲ್ ಪೋಣಿಸ್ಕೋಬೇಕಾಗತ್ತೆ. 5, 6, 7 5, 6, 7 ತುದಿಯಲ್ಲಿ ಈ ರೀತಿ ಹಾಕ್ಕೋಬೇಕು. ಈಗ ಡಿಸೈನ್ ರೆಡಿ ಆಯಿತು. ತುಂಬ ಬೇಗ, ಎಷ್ಟು ಬೇಗ ರೆಡಿ ಆಯಿತು ನೋಡಿ. ತುಂಬ ಸಿಂಪಲ್ ಡಿಸೈನು, ತುಂಬ ಬೇಗ ಆಗುತ್ತೆ. ರೆಡಿ ಆಯಿತು. ಇಷ್ಟು ಹೊತ್ತು ಟೈಮ್ ಮಾಡಿಕೊಂಡು, ಹಬ್ಬದ ಕೆಲಸದ ಮಧ್ಯದಲ್ಲಿ ಟೈಮ್ ಮಾಡಿಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.